ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಹುಲಿಯೂರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಾಚೋಹಳ್ಳಿ ಗ್ರಾಮದಲ್ಲಿ ಇರುವಂಥದ್ದು ಇದು. ಇಲ್ಲಿನ ಪುರೋಹಿತರಿಂದನೇ ಈ ದೇವಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆಯೇ ಏನೆಲ್ಲ ಪೂಜೆ ಇತ್ತು ಇವತ್ತು ಅನ್ನೋದು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಹುಲಿಯೂರಮ್ಮ ಭಕ್ತರಲ್ಲಿ, ಮಹಾಜನರಲ್ಲಿ ಈ ಕ್ಷೇತ್ರ ಅನ್ನತಕ್ಕಂಥದ್ದು ಹುಲಿಯೂರಮ್ಮ ದೇವಿ ದೇವಸ್ಥಾನ, ಮಾಚೋಹಳ್ಳಿ ಗ್ರಾಮ ಅಂತ ಪ್ರಸಿದ್ಧ. ಇಲ್ಲಿ ವಿಶೇಷವಾಗಿ 23ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇವತ್ತಿನ ದಿನ ನವಚಂಡಿಕಾ ಯಾಗ ಸಂಪೂರ್ಣವಾಗಿದೆ. ನಾಳೆ ದಿನ ಮಡೆ ಆರತಿ ಹಾಗೂ ವಿಶೇಷವಾಗಿ ಖಡ್ಗ ಪೂಜೆ ಮತ್ತು ರಥೋತ್ಸವ, ಈ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಈ ಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ. ನಾವೀಗಾಗಲೇ ಜನರಿಗೆ, ಭಕ್ತರಿಗೆ ಬಿಟ್ಟಿದ್ದು, ಅದು ಅವರವರ ಅನುಭವದ ಮೇಲೆ ಹೋಗುತ್ತೆ. ಈ ಕ್ಷೇತ್ರದಲ್ಲಿ ಯಾರು ಕಷ್ಟ ಕಾರ್ಪಣ್ಯಗಳಿಂದ ಬಂದಿದ್ದಾರೋ ಅವರಿಗೆಲ್ಲ ಒಳ್ಳೆಯದಾಗಿದೆ. ಅದಕ್ಕೆ ನೂರಾರು ಉದಾಹರಣೆಗಳು ಸಿಗ್ತವೆ. ಈ ಕ್ಷೇತ್ರ ದೇವಿಯ ಕ್ಷೇತ್ರ, ಹುಲಿಯೂರಮ್ಮ ದೇವಿ. ಹಾಗೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಯಾರಿಗೆ ತೊಂದರೆಗಳಿದೆ, ಅಂದರೆ ತಾಪತ್ರಯಗಳು ಅಂತ ನಾವೇನು ಹೇಳ್ತೀವಿ, ಆ ತಾಪತ್ರಯಗಳಿಗೆ ಇಲ್ಲಿ ಔಷಧವಿದೆ. ಅಂದರೆ ಅವರು ಕಷ್ಟ ಕಾರ್ಪಣ್ಯಗಳಿಂದ ನೊಂದು ಏನೋ ತೊಂದರೆಯಾಗಿದೆ ಅಂತ ಬಂದವರಿಗೆ ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಮತ್ತು ಪ್ರತಿ ಮಂಗಳವಾರ, ಶುಕ್ರವಾರ ಪೂಜೆ ಇರುತ್ತೆ. ಯಾರಿಗೆ ವಿವಾಹ ಆಗಿಲ್ಲ ಅವರಿಗೂ ಇಲ್ಲಿ ಸ್ವಯಂವರ, ಪಾರ್ವತಿ ಹೋಮ, ಜಪಗಳು, ಹೀಗೆ ನಾನಾ ರೀತಿಯ ಯಾರಿಗೆ ತೊಂದರೆಗಳಿದ್ದರೆ ಅದನ್ನು ನಿವೃತ್ತಿ ಮಾಡಲಿಕ್ಕೆ ಇಲ್ಲಿಯ ಅರ್ಚಕಿಯಾಗಿ, ವ್ಯವಸ್ಥಾಪಕಿಯಾಗಿ, ಸ್ಥಾಪಕಿಯಾಗಿರತಕ್ಕಂತಹ ಶಾಂತಮ್ಮನವರು ಹಾಗೂ ಅವರ ಕುಟುಂಬ ಕಟಿಬದ್ಧವಾಗಿ ನಿಂತು ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಭಕ್ತರಿಗೆ ಅನುಕೂಲವಾಗಲಿ ಅಂತ ಈ ದೇವಸ್ಥಾನ ನಿರ್ಮಾಣವಾಗಿ 23ನೇ ವರ್ಷ ಸತತವಾಗಿ ನಡೀತಾ ಇದೆ. ಇನ್ನು 2 ವರ್ಷಕ್ಕೆ ನಾವು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಪ್ರಾರ್ಥನೆಯೊಂದಿಗೆ ಮಂಗಳ. ಇವತ್ತು ಶನಿವಾರ ನಾನು ಹುಲಿಯೂರಮ್ಮನ ದೇವಾಲಯಕ್ಕೆ ಬಂದೆ. ಈಗ ಇಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಹಾಗೆ ಇಲ್ಲಿ ಸುಮಂಗಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸುಮಂಗಲಿ ಪೂಜೆ ಮತ್ತು ಕನ್ಯಾ ಪೂಜೆ ಎಲ್ಲ ನಡೀತಾ ಇದೆ. ಸುಮಂಗಲಿಯರ ಪಾದವನ್ನು ತೊಳಿತಾ ಇದ್ದಾರೆ ಒಬ್ಬರು, ಹಾಗೆ ಒಬ್ಬರು ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚುತ್ತಾ ಇದ್ದಾರೆ. ಪಾದಕ್ಕೆ, ಕೈಗೆ, ಹಣೆಗೆ ಎಲ್ಲ ಅರಿಶಿನ ಕುಂಕುಮ ಹಚ್ಚುತ್ತಾ ಇದ್ದಾರೆ. ಒಬ್ಬರು ಪಾದವನ್ನು ತೊಳೆದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಆನಂತರ ಹೂವನ್ನೆಲ್ಲ ಮುಡಿಸ್ತಾ ಇದ್ದಾರೆ. ಸುಮಂಗಲಿಯರಿಗೆ ಮತ್ತು ಕನ್ಯೆಯರಿಗೆ ಪೂಜೆ ನಡೀತಾ ಇದೆ ಇಲ್ಲಿ. ಇವತ್ತು ಮತ್ತು ನಾಳೆ 2 ದಿವಸ ಇಲ್ಲಿ ಇನ್ನೂ ಕಾರ್ಯಕ್ರಮ ಇದೆ. ನಾಳೆ ಬೆಳಿಗ್ಗೆ 4 ಗಂಟೆಯಿಂದನೇ ಇಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ರು. ಇವತ್ತು ಸಂಜೆ ಕೂಡ ಇದೆ, 5 ಗಂಟೆಗೂ ಕೂಡ ಕಾರ್ಯಕ್ರಮ ಇದೆ ಅಂತ ಇಲ್ಲಿ. ನೀವು ಕೂಡ ಬಹಳಷ್ಟು ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಾಳೆ ಕೂಡ ಕಾರ್ಯಕ್ರಮ ಇದೆ, ಜಾತ್ರಾ ಮಹೋತ್ಸವ ಎಲ್ಲ ಇದೆ ಅಂತೆ. ಈ ಕ್ಷೇತ್ರದ ಮಹಿಮೆ ತುಂಬ ಅದ್ಭುತವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಡ್ಕೊಳ್ಳುವಂಥ ಭಕ್ತಾದಿಗಳು ಹೇಳ್ತಾ ಇದ್ರು. ಇವಾಗ ಕನ್ಯಾ ಪೂಜೆ ನಡೀತಾ ಇದೆ. ದೇವಸ್ಥಾನದ ಒಳಗಡೆ ಹೋಗಿ ಬರೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಇವರು ಈ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಶಾಂತಮ್ಮನವರು. ತುಂಬ ಹಸನ್ಮುಖಿಯಾಗಿರ್ತಾರೆ, ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡಿಸ್ತಾರೆ. ಏನು ಪೂಜೆ ಮಾಡ್ತಾ ಇದ್ದೀರಾ? ಮತ್ತೆ ತಿರ್ಗಾ ಖಡ್ಗ ಪೂಜೆ ಇದೆ, ಅಲಂಕೃತಿಗೆ ಇಷ್ಟೆಲ್ಲ ಕಾರ್ಯಕ್ರಮ ಇದೆ. ಪ್ರತಿ ವರ್ಷ ಈಗ 23ನೇ
ಬನ್ನಿ ಅಮ್ಮನ ದರ್ಶನವನ್ನು ಮಾಡ್ಕೊಂಡು ಬರೋಣ. ನನ್ನನ್ನು ಇವತ್ತು ಇಲ್ಲಿಗೆ ಈ ದೇವಿನೇ ಕರೆಸ್ಕೊಂಡಿದ್ದು ಅಂತ ಹೇಳ್ಬೋದು. ಅನಿರೀಕ್ಷಿತವಾಗಿ ಬಂದವಳು ನಾನು. ಇಲ್ಲಿಗೆ ಬರುವ ನಿರೀಕ್ಷೆನೇ ಇರಲಿಲ್ಲ ನನಗೆ. ನನ್ನ ಜೊತೆ ನಿಮಗೂ ಕೂಡ ಅತಿ ಹತ್ತಿರದಿಂದ ಅಮ್ಮನ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾಯಿಯ ಕೃಪೆಗೆ ಪಾತ್ರರಾಗಿ. ಇವತ್ತು ಮತ್ತು ನಾಳೆ 2 ದಿನ ಕಾರ್ಯಕ್ರಮ ಇದೆ. ದೇವಿಯ ದರ್ಶನ ಮಾಡಿದ್ದಾಯಿತು. ಇವಾಗ ದೇವಸ್ಥಾನದ ಮೈಸುತ್ತನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡೋಣ. ಹೊರಗಡೆ ಕೂಡ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರಶಾಂತವಾದಂಥ ವಾತಾವರಣ ತುಂಬಾ ಖುಷಿ ಕೊಡುತ್ತೆ. ತುಂಬ ವಿಶಾಲವಾದಂಥ ಜಾಗದಲ್ಲಿದೆ ದೇವಾಲಯ ಕೂಡ. ಪೂರ್ಣಾಹುತಿಗೆ ಅಂತೇಳ್ಬಿಟ್ಟು ಇವೆಲ್ಲವನ್ನು ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅರಿಶಿನ, ಕುಂಕುಮ, ಕಬ್ಬು, ಭಾಳಷ್ಟು ವಿಧವಾದಂಥದ್ದನ್ನು ನೋಡ್ಬೋದು ನೀವಿಲ್ಲಿ. ಇಲ್ಲಿ ಸುಮಂಗಲಿ ಪೂಜೆ ಮತ್ತು ಕನ್ಯಾ ಪೂಜೆ ಎಲ್ಲ ನಡೀತಾ ಇದೆಯಲ್ಲ. ಇಲ್ಲಿ ಮೇಲೆ ದೇವಿಯರಿಗೆ ಪೂಜೆ ನಡೀತಾ ಇದೆ. ಬಾಗಿನೆಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದಾರೆ. ಅನಂತರ ಈ ಬಾಗಿನವನ್ನು ಸುಮಂಗಲಿಯರಿಗೆ ಕೊಡ್ತಾರೆ ಪೂಜೆಯನ್ನು ಮಾಡಿ. ಹಾಗೆ ಇಲ್ಲಿ ದೇವಿಯರಿಗೆಲ್ಲ ಪೂಜೆ ಆದಮೇಲೆ ಅಕ್ಷತವನ್ನು ಹಾಕ್ತಾ ಇದ್ದಾರೆ. ಹಾಗೆಯೇ ಮಂತ್ರ ಘೋಷಗಳು ನಡೀತಾ ಇದೆ. ವಾದ್ಯಗಳ ನಾದವನ್ನು ಕೇಳ್ಬೋದು. ತುಂಬ ಇಂಪಾಗಿ ವಾದ್ಯವನ್ನು ಕೂಡ ನುಡಿಸ್ತಾ ಇದ್ದಾರೆ. ಮೇಲ್ಗಡೆ ದೇವಿಯರ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ಸುಮಂಗಲಿಯರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬರು ಕಡ್ಡಿ ಬೆಳಗ್ತಾ ಇದ್ದಾರೆ, ಇನ್ನೊಬ್ಬರು ಆರತಿಯನ್ನು ಬೆಳಗ್ತಾ ಇದ್ದಾರೆ. ಸುಮಂಗಲಿಯರಿಗೆ ಮತ್ತು ಕನ್ಯೆಯರಿಗೆ ಪೂಜೆನ ಮಾಡ್ತಾ ಇದ್ದಾರೆ. ಮೊದಲು ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿ ಹೋಗಿದ್ರು. ಇವಾಗ ಆರತಿ ಕಡ್ಡಿಯೆಲ್ಲ ಬೆಳಗ್ತಾ ಇದ್ದಾರೆ.
ದೇವಿ ಸ್ವರೂಪದಲ್ಲಿ ಕುಳಿತಿರುವಂಥ ಸುಮಂಗಲಿಯರಿಗೆ ಮತ್ತು ಕನ್ಯೆಯರಿಗೆ ಇಲ್ಲಿ ಪಾನಕ ಮತ್ತು ಕೋಸುಂಬರಿಯನ್ನು ಕೊಡ್ತಾ ಇದ್ದಾರೆ. ಪೂಜೆ ಆದಮೇಲೆ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸುಮಂಗಲಿಯರಿಗೆಲ್ಲ ಬಾಗಿನವನ್ನು ಕೊಡ್ತಾ ಇದ್ದಾರೆ. ಇವಾಗ ಸುಮಂಗಲಿ ಪೂಜೆ ಮತ್ತು ಕನ್ಯಾ ಪೂಜೆ ಎಲ್ಲ ಮುಗೀತು. ದೇವಿ ಸ್ವರೂಪದಲ್ಲಿರುವಂಥ ಸುಮಂಗಲಿಯರ ಹತ್ತಿರ ಮತ್ತು ಕನ್ಯೆಯರ ಹತ್ತಿರ ಪೂಜೆ ಮಾಡಿದಂಥವರು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಕನ್ಯಾ ಪೂಜೆ ಎಲ್ಲ ಮುಗಿದ ದೇವಸ್ಥಾನ ಕಡೆಗೆ ಹೊರಟಿದ್ದಾರೆ. ಬಾಗಿನ ಎಲ್ಲ ತಗೊಂಡ್ಬಿಟ್ಟು ಇವಾಗ ದೇವಸ್ಥಾನದ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ದಂಪತಿ ಪೂಜೆ, ಬ್ರಹ್ಮಚಾರಿ ಪೂಜೆ ಮತ್ತು ಅಶ್ವ ಪೂಜೆಯನ್ನು ನೋಡ್ಬೋದು. ಅಶ್ವ ಪೂಜೆ ತುಂಬ ಅಪರೂಪ ಸಿಗುವಂಥದ್ದು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.